ನಮಸ್ಕಾರ ಬಂಧುಗಳೇ. ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂಥ ದಲಿತರು ಇವತ್ತು ಏನು ಹಿಂದೆ 30-40 ವರ್ಷಗಳ ಹಿಂದೆ ಆಚರಿಸ್ತಾ ಇದ್ದಂಥ ಮತ್ತು ಅದಕ್ಕೆ ಒಳಗಾಗದಂಥ ಒಂದು ಸೀಕ್ವೆನ್ಸಸ್ ಮೇಲೆ ಈ ಒಂದು ಪಿಕ್ಚರ್ನ ತೆಗೆದಿದ್ದಾರೆ. ದುನಿಯಾ ವಿಜಯ್ ಅವರು ಭಾಳ ಚೆನ್ನಾಗಿ ಇದನ್ನು ನಟನೆ ಮಾಡಿದ್ದಾರೆ. ಸೊ ಇನ್ನೂ ಹಲವಾರು ಪಾತ್ರಧಾರಿಗಳು ಏನು ರುಚಿತಾ ರಾಮ್ ಇರ್ಬೋದು, ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಆದಂಥ ಅವ್ರ ಮಗಳು ಕೂಡ ಭಾಳ ಚೆನ್ನಾಗಿ ಇದರಲ್ಲಿ ಮೂಡಿಬಂದಿದೆ ಅವ್ರದ್ದು ಇದು. ಹಾಗಾಗಿ ಉಮಾಶ್ರೀ ಅವ್ರದ್ದಂತೂ ಭಾಳ ಎಕ್ಸಲೆಂಟ್ ಆಗಿದೆ. ಸೊ ಇದನ್ನು ನಮ್ಮ ಎಲ್ಲ ಜನಗಳು ಏನು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಬಂಧುಗಳು ಇದನ್ನು ಮತ್ತೊಮ್ಮೆ ನೋಡಿ ಅವ್ರನ್ನ ಪುರಸ್ಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಬಂಧುಗಳೇ, ಇವತ್ತು ನಾವು ಮಾಡಿರಸ್ಯ ಪ್ರಸನ್ನ ಥಿಯೇಟ್ರಲ್ಲಿ ಏನು ಲ್ಯಾಂಡ್ಲಾರ್ಡ್ ಈ ಫಿಲಮ್ನ ವೀಕ್ಷಣೆ ಮಾಡಿ ಹೊರಗಡೆ ಬಂದಿದ್ವಿ. ಈ ಫಿಲಮ್ ಭಾಳ ಸೊಗಸಾಗಿ ಬಂದಿದೆ. ದುನಿಯಾ ವಿಜಯ್ ಅವರೆಲ್ಲ ಭಾಳ ಅಚ್ಚುಕಟ್ಟಾಗಿ ಭಾಳ ಸಿಕ್ಕಾಪಡೆ ಜೋರಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಅವ್ರ ಜೊತೆ ಉಮಾಶ್ರೀ ಅವ್ರದಂತೂ ಹೇಳೋಕ್ಕಾಗೋದಿಲ್ಲ. ಅವರು ಒಬ್ಬ ಏನು ಅಭಿನೇತ್ರಿ ಅಂತೇಳಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಹಾಗೆ ಈ ಒಂದು ಚಲನಚಿತ್ರದಲ್ಲಿ ಏನು ಭಾಳ ಹಿಂದೆ ಈ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಏನು ಭೂ ಮಾಫಿಯಾ ಅಥವಾ ಮೇಲ್ವರ್ಗದ ಜನ ತಳವರ್ಗದ ಜನ ಕೂಲಿ ಕರ್ಮನ ಹೇಗೆ ನಡೆಸ್ಕೊತಾ ಇದ್ರು, ಎಂಥ ಶೋಷಣೆ ಮಾಡಿದ್ರು ಅನ್ನೋದನ್ನ ಭಾಳ ವಿಭಿನ್ನವಾಗಿ ಭಾಳ ಚೆನ್ನಾಗಿ ರೂಪಿಸಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಎಲ್ಲರೂ ಕೂಡ ಅದನ್ನು ಕೂಡ ತಳವರ್ಗದ ಯಾವುದೇ ಸಮುದಾಯ ಇರಲಿ ಅವರು ಅದನ್ನು ನೋಡಬೇಕು. ಮತ್ತು ಇದರಲ್ಲಿ ಹೆಚ್ಚಾಗಿ ಸಂವಿಧಾನದ ಬಗ್ಗೆ ಫೋಕಸ್ ಮಾಡವ್ರೆ. ಅದರಿಂದ ನಾವು ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಬೇಕು ಅನ್ನುವಂಥದ್ದು ಈ ಒಂದು ಚಿತ್ರದ ಒಂದು ಮುಖ್ಯ ಉದ್ದೇಶ. ಸೊ ಈ ಚಲನಚಿತ್ರವನ್ನು ದಯಮಾಡಿ ಎಲ್ಲರೂ ನೋಡಬೇಕು ಮತ್ತು ಅದನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೋದಿ.